ಅಕ್ಷರ ಅಭ್ಯಾಸ ಮಾಡಿಸ್ಬೇಕಾದ್ರೆ ನಾವು ಶೃಂಗೇರಿಗೆ ಹೋಗಬೇಕು ಅಂತ ಏನಿಲ್ಲ. ಸೊ ಮೈಸೂರಲ್ಲೇ ತುಂಬಾ ಚೆನ್ನಾಗಿ ಮಾಡಿಕೊಟ್ರು ನಮಗೆ. ಸೊ ನೆಕ್ಸ್ಟ್ ಅದಾದಮೇಲೆ ನಾವು ಟಿಫನ್ ಮಾಡಲಿಕ್ಕೆ ಅಂತ ಹೇಳಿ ಹಳ್ಳಿ ಹಟ್ಟಿಗೆ ಹೋಗಿದ್ವಿ. ಸೊ ಟಿಫನ್ ಅಂತೂ ತುಂಬಾ ಚೆನ್ನಾಗಿತ್ತು, ತುಂಬಾ ಎಂಜಾಯ್ ಮಾಡಿದ್ವಿ. ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಬ್ಲಾಗ್ನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇವತ್ತಿನ ಬ್ಲಾಗ್ ಬಗ್ಗೆ ನಿಮ್ಗೆ ಆಲ್ರೆಡಿ ಗೊತ್ತಾಗಿರುತ್ತೆ. ಸೊ ಇವತ್ತು ನಾವು ಬೇಗನೆ ಎದ್ದು ರೆಡಿಯಾಗಿ ನನ್ನ ಮಗನಿಗೆ ಅಕ್ಷರಾಭ್ಯಾಸ ಮಾಡಿಸೋಣ ಅಂತ ಹೇಳಿ ದೇವಸ್ಥಾನಕ್ಕೆ ಹೊರಟಿದ್ದೀವಿ ನಾವು. ಸೊ ನೋಡಿ, ದೇವಸ್ಥಾನಕ್ಕೆ ಬಂದ್ವಿ. ಅಗ್ರಹಾರದಲ್ಲಿರೋ ಶಾರದಾಂಬಾ ದೇವಸ್ಥಾನ ಇದು. ಸೊ ತುಂಬ ಜನಕ್ಕೆ ಗೊತ್ತಿರುತ್ತೆ ಲೊಕೇಶನು. ಸೊ ಇಲ್ಲಿ ತುಂಬಾ ಚೆನ್ನಾಗಿ ಅಕ್ಷರಾಭ್ಯಾಸನ ಮಾಡಿಸ್ತಾರೆ. ಸೊ ನಾವು ಶೃಂಗೇರಿವರೆಗೂ ಹೋಗೋ ಅವಶ್ಯಕತೆ ಏನೂ ಇಲ್ಲ. ಸೊ ಬಿಕಾಸ್ ಈ ಟೈಮಲ್ಲಂತೂ ನಾನು ಹೋಗೋಕ್ಕಾಗಲ್ಲ, ಟ್ರಾವೆಲ್ ಮಾಡೋಕ್ಕಾಗಲ್ಲ ಅಂತ ಹೇಳಿ ಹೋಗಿಲ್ಲ ಅಷ್ಟೇ. ಇಲ್ಲ ಅಂದರೆ ಪಕ್ಕ ಶೃಂಗೇರಿಗೆ ಹೋಗಿ ಮಾಡಿಸ್ಬೇಕು ಅಂತ ಆಸೆನೇ ಇಟ್ಕೊಂಡಿದ್ದೆ, ಬಟ್ ಆಗಲಿಲ್ಲ. ಬಟ್ ಡಿಸಪಾಯಿಂಟ್ ಏನೂ ಆಗಲಿಲ್ಲ, ನನಗೆ ತುಂಬಾ ಚೆನ್ನಾಗಿ ಮಾಡಿಕೊಟ್ರು ಅಂತಲೇ ಹೇಳ್ಬೋದು. ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ ನಿಮಗೆ ಗೊತ್ತಾಗುತ್ತೆ. ಫ್ರೆಂಡ್ಸ್, ಬಂದ್ವಿ ನಾವು ದೇವಸ್ಥಾನಕ್ಕೆ. ದೇವಸ್ಥಾನ ಅದು ತುಂಬಾ ಚೆನ್ನಾಗಿದೆ. ಸೊ ಲೊಕೇಶನ್ ಎಲ್ಲ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮೆನ್ಷನ್ ಮಾಡ್ತೀನಿ, ಒಂದ್ಸರಿ ಚೆಕ್ಔಟ್ ಮಾಡಿ. ಯಾರೆಲ್ಲ ನಿಮ್ಮ ಮಕ್ಕಳಿಗೆ ಅಕ್ಷರಾಭ್ಯಾಸ ಮಾಡಿಸ್ಬೇಕು ಇಲ್ಲಿ ಬಂದು ಮಾಡಿಸಿ, ತುಂಬಾ ಚೆನ್ನಾಗಿ ಮಾಡಿಕೊಡ್ತಾರೆ. ಸೊ ಅಷ್ಟೇ ಚೆನ್ನಾಗಿ ಮಾಡಿಕೊಟ್ರೆ ನಂಗೆ ತುಂಬಾ ಸ್ಯಾಟಿಸ್ಫ್ಯಾಕ್ಷನ್ ಆಯಿತು. ಫ್ರೆಂಡ್ಸ್, ಇಲ್ಲಿ ಅಕ್ಷರಾಭ್ಯಾಸನ ಎಲ್ಲ ದಿನವೂ ಮಾಡ್ತಾರೆ. ಮಾರ್ನಿಂಗ್ 8:30 10:30 ಒಳಗಡೆ ನೀವು ಹೋಗಬೇಕಾಗತ್ತೆ. ಒಂದಷ್ಟು ಸಾಮಗ್ರಿಗಳನ್ನ ತೊಗೊಂಡು ಹೋಗ್ಬೇಕಾಗುತ್ತೆ. ಅವ್ರು ಹೇಳ್ತಾರೆ ಏನೆಲ್ಲ ತೊಗೊಂಡು ಹೋಗಬೇಕು ಅಂತ ಹೇಳಿ. ನೋಡಿ, ನಾವು ತೊಗೊಂಡು ಬಂದಿದ್ದೀವಿ. 5 ಬುಕ್ ತೊಗೊಂಬರ್ಬೇಕಾಗತ್ತೆ, ಮತ್ತು 5 ಪೆನ್ಸಿಲು, ಮತ್ತು ಸ್ಲೇಟು, ಬಳಪ ಅದೆಲ್ಲ ತೊಗೊಂಬರ್ಬೇಕು. ಮತ್ತು ಅಕ್ಕಿ, ಬೆಲ್ಲ ಮತ್ತು ಅರ್ಶಿನದ ಕೊಂಬನ್ನ ತರಬೇಕು. ಮತ್ತು ಪೂಜೆಗೆ ಸಾಮಗ್ರಿಗಳು, ಕಾಯಿ ಮತ್ತು ಹೂವು ಮತ್ತು ಹಣ್ಣು, ಗಂಧದ ಕಡ್ಡಿ, ಕರ್ಪೂರ ಎಲ್ಲ ಪೂಜೆ ಸಾಮಗ್ರಿಗಳನ್ನ ತೊಗೊಂಡು ಹೋಗ್ಬೇಕಾಗತ್ತೆ. ಸ್ವಲ್ಪ ಜನ ಬಂದಿರ್ತಾರೆ, ಯಾರೆಲ್ಲ ಅವ್ರ ಮಕ್ಳಿಗೆ ಮಾಡಿಸ್ಬೇಕು ಅವರೆಲ್ಲ ಬಂದಿರ್ತಾರೆ. ಅವರನ್ನೆಲ್ಲ ಒಟ್ಟಿಗೆ ಕೂರಿಸಿ ಒಟ್ಟಿಗೆ ಅಕ್ಷರಾಭ್ಯಾಸನ ಮಾಡಿಸ್ತಾರೆ. ಈವನ್ ಶೃಂಗೇರಿಯಲ್ಲೂ ಕೂಡ ಅಷ್ಟೇ, ಅದೇ ಒಂದು ಪ್ರೊಸೀಜರು. ಬಟ್ ಸೇಮ್ ಪ್ರೊಸೀಜರ್ನ ಇವರು ಇಲ್ಲಿ ಫಾಲೋ ಮಾಡ್ತಾರೆ. ಅಷ್ಟೇ ಚೆನ್ನಾಗಿ ಮಾಡಿಕೊಟ್ರು ಅಂತಲೇ ಹೇಳ್ಬೋದು. ಫ್ರೆಂಡ್ಸ್, ಯಾರೆಲ್ಲ ನಿಮ್ಮ ಮಕ್ಳಿಗೆ ಮಾಡಿಸ್ಬೇಕು ಅವರು ಶೃಂಗೇರಿವರೆಗೂ ಹೋಗೋ ಅವಶ್ಯಕತೆ ಇಲ್ಲ, ಇಲ್ಲಿ ಮಾಡಿಸಿ ತುಂಬಾ ಚೆನ್ನಾಗಿ ಮಾಡ್ತಾರೆ. ನಮಗಂತೂ ತುಂಬಾ ಇಷ್ಟ ಆಯಿತು. ಅದೆಲ್ಲ ಆದಮೇಲೆ 5 ನೋಟ್ಬುಕ್ ತಂದಿರ್ತೀವಲ್ಲ, ಅದನ್ನು ಮಕ್ಳ ಕೈಲಿ ಕೊಡಿಸ್ತಾರೆ, ಬೇರೆ ಮಕ್ಕಳಿಗೆ. ತುಂಬಾ ಚೆನ್ನಾಗಿರುತ್ತೆ, ಅದೆಲ್ಲ ಪದ್ಧತಿ ಮಾಡಿಸ್ತಾರೆ. ಪೂಜೆ ಎಲ್ಲ ಚೆನ್ನಾಗಾಯಿತು, ನಮಗಂತೂ ತುಂಬಾ ಖುಷಿ ಆಯಿತು. ಫ್ರೆಂಡ್ಸ್, ಇನ್ನೂ ಒಂದು ಹೇಳಬೇಕಂದ್ರೆ, ನನ್ನ ಕಾಲೇಜ್ ಡೇಸಲ್ಲಿ ಇಲ್ಲಿ ನಾವು ಯೋಗ ಮಾಡಲಿಕ್ಕೆ ಅಂತ ಹೇಳಿ 5:30ಗೆ ಬರ್ತಾಯಿದ್ವಿ. ಇಲ್ಲಿ ಯೋಗ ಕೂಡ ಮಾಡಿಸ್ತಾರೆ, ತುಂಬಾ ಚೆನ್ನಾಗಿ ಹೇಳ್ಕೊಡ್ತಾರೆ ಅಂತಲೇ ಹೇಳ್ಬೋದು. ಸೊ ತುಂಬ ಆ ಡೇಸ್ ಎಲ್ಲ ನೆನಪಾಗ್ತಾ ಇತ್ತು. ನೆಕ್ಸ್ಟ್ ನಾವು ತಿಂಡಿ ಮಾಡೋಣ ಅಂತ ಹೇಳಿ ಹಳ್ಳಿ ಹಟ್ಟಿಗೆ ಹೋಗಿದ್ವಿ. ಇಲ್ಲಂತೂ ತುಂಬಾ ಚೆನ್ನಾಗಿರುತ್ತೆ ಟಿಫನ್ ಅಂತೂ. ಫ್ರೆಂಡ್ಸ್, ಯಾರೆಲ್ಲ ಮೈಸೂರಲ್ಲಿ ಇದ್ದೀರೋ ಇದಂತೂ ಮಸ್ಟ್ ಟ್ರೈ ಅಂತಲೇ ಹೇಳ್ಬೋದು ಈ ಒಂದು ಪ್ಲೇಸು. ಸೊ ತುಂಬಾ ಚೆನ್ನಾಗಿ ಟೇಸ್ಟಿಯಾಗಿರುತ್ತೆ. ಮನೆ ಫುಡ್ ಇದು ಆ್ಯಕ್ಚುಲಿ. ಹಳ್ಳಿ ಹಟ್ಟಿ ಅಷ್ಟು ಟೇಸ್ಟಿಯಾಗಿರುತ್ತೆ, ತುಂಬಾ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ಮೆನೂನು ಅಷ್ಟೇ ತುಂಬಾ ಡಿಫ್ರೆಂಟ್ ಆಗಿರುತ್ತೆ. ಅವತ್ತಿನ ದಿನ ಬೇರೆ ಬೇರೆ ಏನೇನೋ ಡಿಫ್ರೆಂಟಾಗೆಲ್ಲ ಇರುತ್ತೆ. ನೋಡಿ, ನಾವು ತೊಗೊಂಡಿದ್ದು ಉಪ್ಪಿಟ್ಟು ತೊಗೊಂಡಿದ್ವಿ, ಮತ್ತು ಒಂದು ಮಸಾಲೆ ದೋಸೆ ತೊಗೊಂಡಿದ್ವಿ, ಮತ್ತು ರಾಗಿಯಿಂದ ಮಾಡಿರೋ ಕೇಸರಿ ಬಾತ್ ತೊಗೊಂಡಿದ್ವಿ, ಇಡ್ಲಿ ತೊಗೊಂಡಿದ್ವಿ. ಇಡ್ಲಿ ಅಂತೂ ನೆಕ್ಸ್ಟ್ ಲೆವೆಲಲ್ಲಿತ್ತು, ಕೇಸರಿ ಬಾತ್ ಅಂತೂ ಸೂಪರ್ ಆಗಿತ್ತು, ಚಿತ್ರಾನ್ನೂ ತುಂಬಾ ಚೆನ್ನಾಗಿತ್ತು. ಇವತ್ತಿನ ಸ್ಪೆಷಲ್ ಆ್ಯಕ್ಚುಲಿ ಒಂದು ಬ್ಯಾಲ್ದಣ್ಣಿನ ಜ್ಯೂಸ್ ಇತ್ತು, ಅದಂತೂ ತುಂಬಾ ಟೇಸ್ಟಿಯಾಗಿತ್ತು. ನಾನಂತೂ ಎಂಜಾಯ್ ಮಾಡಿದೆ. ನನ್ನ ಮಗ ಅಂತೂ ಕೇಸರಿ ಬಾತ್ನ ಚೆನ್ನಾಗಿ ತಿಂದ ಅಂತಲೇ ಹೇಳ್ಬೋದು. ನನಗೆ ಕೊಟ್ಟಿರಲಿಲ್ಲ, ಅಷ್ಟು ಚೆನ್ನಾಗಿ ತಿಂದ. ಮತ್ತು ಇದು ಬೆಲ್ಲದಿಂದ ಮಾಡಿರೋದು, ಸೊ ಮಕ್ಳಿಗೆ ಆರಾಮಾಗಿ ಕೊಡ್ಬೋದು, ಶುಗರ್ ಏನು ಹಾಕಿಲ್ಲ ಅವರು. ಅಷ್ಟು ಟೇಸ್ಟಿಯಾಗಿತ್ತು, ತುಂಬಾ ಎಂಜಾಯ್ ಮಾಡಿದ್ವಿ. ಮತ್ತು ರಾಗಿ ಅಂಬ್ಲಿ ಕೂಡ ಸಿಗುತ್ತೆ ಬೆಳಗ್ಗೆನೆ ಬಂದರೆ. ಸೊ ಖಾಲಿ ಆಗಿಬಿಟ್ಟಿತ್ತು, ನಾವು ಬಂದಿದ್ದೆ 10 o'clock ಆಗಿಬಿಟ್ಟಿತ್ತು. ಟೇಸ್ಟಿಯಾಗಿತ್ತು ಅಂತಲೇ ಹೇಳ್ಬೋದು. ಫ್ರೆಂಡ್ಸ್, ನೀವು ಕೂಡ ಒಂದ್ಸರಿ ಟ್ರೈ ಮಾಡಿ ನೋಡಿ, ಹಳ್ಳಿ ಹಟ್ಟಿಲಿ ಟಿಫನ್ ಮಾಡಿ ನೋಡಿ ಬೆಳಗ್ಗೆನೆ. ಫ್ರೆಂಡ್ಸ್, ಇವತ್ತಿನ ವ್ಲಾಗ್ ಎಲ್ರಿಗೂ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಯಾರಿಗೆಲ್ಲ ಇಷ್ಟ ಆಯಿತು ಲೈಕ್, ಶೇರ್, ಕಮೆಂಟ್ ಮಾಡೋದನ್ನ ಮರಿಬೇಡಿ, ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ನಾನು ನಿಮಗೆ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ.